ಇವತ್ತು 58 ದಿವಸಗಳ ಕಾಲ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಸುಮಾರು 90 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿ ಈ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮೂಲ ಉದ್ದೇಶ ಅವರು ಬಂದಿರತಕ್ಕಂಥದ್ದು ಡಿಜಿಟಲ್ ಸದಸ್ಯರ ನೋಂದಣಿಯನ್ನು ಪ್ರತಿ ಕ್ಷೇತ್ರದಲ್ಲೂ ಮಾಡಿಸಿ ಕನಿಷ್ಠ 50 ಲಕ್ಷ ಸದಸ್ಯರ ನೋಂದಣಿಯನ್ನು ಮಾಡಬೇಕು ಅಂತಕ್ಕಂಥದ್ದು. ತಮಗೆಲ್ಲ ಈಗಾಗಲೇ ಅದರ ಮೊಬೈಲ್ನ ಮಿಸ್ ಕಾಲ್ ಕೊಡ್ತಕ್ಕಂಥದ್ದು ಎಲ್ಲ ಗೊತ್ತಿದೆ. 9964002028 ಅಂತಕ್ಕಂಥ ನಂಬರ್ಗೆ ನೀವು ಮಿಸ್ ಕಾಲ್ ಕೊಟ್ಟರೆ ತತ್ಕ್ಷಣ ತಮಗೆಲ್ಲ ನಿಮಗೆ ಸದಸ್ಯತ್ವವನ್ನು ದೊರಕತಕ್ಕಂಥ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿಕೊಡ್ತಾ ಇದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಪಕ್ಷವನ್ನು ಕಟ್ಟಲಿಕ್ಕೆ ಹೊರಟಿದರೆ ಕಾರಣ ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ಇಡೀ ದೇಶವನ್ನು ನೋಡ್ಕೋಬೇಕಾಗಿದೆ, ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲರೂ ಸಹ ಹೆಗಲಿಗೆ ಹೆಗಲನ್ನು ಕೊಟ್ಟು ಈ ಪಕ್ಷವನ್ನು ಪ್ರಾದೇಶಿಕ ಪಕ್ಷವನ್ನು ಅಷ್ಟು ಸುಲಭ ಅಲ್ಲ, ಪ್ರಾದೇಶಿಕ ಪಕ್ಷ ಜೊತೆಗೆ ಎಲ್ಲ ಹೇಳ್ತಾ ಇದ್ರು. ಪಾಪ ಇವತ್ತು ನಮ್ಮ ಶಾಸಕರು ವಿರೋಧ ಪಕ್ಷದಲ್ಲಿ ಕುಳಿತಿದ್ದಾರೆ. ನಾನು 2 ಬಾರಿ ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಅವರ ಕಷ್ಟ ಸುಖ ಏನು ಅಂತಕ್ಕಂಥದ್ದನ್ನ ಬಹಳ ಅನುಭವಿಸಿರ್ತಕ್ಕಂಥವನು. ಅಷ್ಟು ಸುಲಭ ಅಲ್ಲ. ನೀವು ಮಾತಾಡಬೇಕು, ನಿಮ್ಮ ಶಾಸಕರ ಪರವಾಗಿ ಮಾತಾಡಬೇಕು, ಪಕ್ಷದ ಪರವಾಗಿ ಮಾತಾಡಬೇಕು, ಸರ್ಕಾರದ ತಪ್ಪು ನೆಪ್ಪುಗಳನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ನಿಜ, ನಮ್ಮ ರವಿ ಅಣ್ಣವ್ರಿಗೆ ಪ್ರೀತಿ ಇಟ್ಟು 17,000 ಮತಗಳನ್ನ ಕೊಟ್ಟಿದ್ದೀರಿ. ಎಲ್ಲೋ ಒಂದು ಕಡೆ ಲೋಕಸಭೆಯಲ್ಲಿ ಸ್ವಲ್ಪ ಹಿನ್ನಡೆ ಆದರೂ ಸಹ ಲೀಡ್ ಕೊಟ್ಟಿದ್ರು, ಸ್ವಲ್ಪ ಕಡಿಮೆ ಆಯಿತು ಅಂತಕ್ಕಂಥದ್ದು. ಆದರೆ ನಾವು ದುಡ್ತಿ ಕೆಡಗೋದಿಲ್ಲ, ಜನತಾದಳದವ್ರು ಯಾವತ್ತು ದುಡ್ತಿ ಕೆಡಗೋದಿಲ್ಲ. ಹೆಗಲಿಗೆ ಹೆಗಲಿಗೆ ಕೊಟ್ಟಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಇವತ್ತು ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಕೆಲಸ ಅಷ್ಟು ಸುಲಭವಾಗಿ ಮಾಡೋಕ್ಕಾಗೋದಿಲ್ಲ. ಆಡಳಿತ ಪಕ್ಷದವರು ಭಾಳ ತೊಂದರೆ ಕೊಡ್ತಾ ಇರ್ತಾರೆ. ನಿಮಗೆ ಶಾಸಕರಾದರೂ ಇದ್ದಾರೆ, ಶಾಸಕರು ಇಲ್ಲದೇ ಇರೋ ಕಡೆ ನಮ್ಮ ಕಾರ್ಯಕರ್ತರು ನಾವು ಕೇಳೋಕ್ಕಾಗ್ತಾ ಇಲ್ಲ. ಪಾಪ ನೀವು ಪಕ್ಕದಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮ ಮಾಲೂರಿನ ರಾಮೇಗೌಡರು ಅಲ್ಲಿ ಕಾರ್ಯಕರ್ತರು ಹೇಳ್ತಾ ಇದ್ರು, ಒಂದು ಚೂರು ವಿರೋಧ ಪಕ್ಷದವ್ರ ಜೊತೆ ಸೇರಿಸ್ಕೊಂಡ್ರೆ ತಕ್ಷಣ ಪೊಲೀಸರು ಬರ್ತಾರೆ, ಒಂದು ಮನೆಗೆ ಮಣ್ಣು ಹೊಡ್ಕೊಳಕ್ಕಾಗಿಲ್ಲ, ಇಷ್ಟು ಕಿರುಕುಳವನ್ನು ಕೊಡ್ತಾರೆ ಅಂತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಇವತ್ತು ಪ್ರಾದೇಶಿಕ ಪಕ್ಷ ಯಾಕೆ ಇರಬೇಕು ಅಂತಕ್ಕಂಥದ್ದು ನಿಮ್ಗೆ ಇವತ್ತು ಬಂದಿದೆ. ಬಹುತೇಕ ಏನು ಮಾವಿನಹಣ್ಣಿನ ವ್ಯಾಪಾರದಲ್ಲಿ ಅನಾನುಕೂಲ ಆಯಿತು, ಅವತ್ತು ಶಾಸಕರು ಧರಣಿಯನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರು ಅವತ್ತು ಹೋಗಿ ಕೂತ್ಕೊಂಡು ಕೇಂದ್ರದಲ್ಲಿ ಬೆಂಬಲ ಬೆಲೆಯನ್ನು ಕೊಡಿಸಿದ್ರು. ರೈತರಿಗೆ ಅನುಕೂಲವಾಗಲಿ ಅಂತ ಗೊಬ್ಬರಿಗೆ ಬೆಂಬಲ ಬೆಲೆ ಕೊಡಿಸಿದ್ರು, ತಂಬಾಕು ಬೆಲೆಗೆ ಬೆಂಬಲ ಕೊಡಿಸಿದ್ರು. ಇವತ್ತು ನೀವು ನೋಡ್ತಾ ಇದ್ದೀರಿ, ಇವತ್ತು ಸಿದ್ದರಾಮಯ್ಯನವರು ಹೆಚ್ಚು ಕಡಿಮೆ 7 ವರ್ಷಗಳ ಕಾಲ ಆಡಳಿತ ನಡೆಸ್ತಾ ಇದ್ದಾರೆ. ಆದರೆ ದೇವೇಗೌಡರು 16 ತಿಂಗಳಿಗೆ ಮಾತ್ರ ಮುಖ್ಯಮಂತ್ರಿ ಆಗಿದ್ದು, 14 ತಿಂಗಳು ಪ್ರಧಾನಮಂತ್ರಿ ಆದರೂ ಇವತ್ತು ಇಡೀ ದೇಶದಲ್ಲಿ ದೇವೇಗೌಡರ ನೀರಾವರಿ ವಿಷಯ ಇರ್ಬೋದು, ಯಾಕೆ ಕೊಂಡಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಿದ್ದರಾಮಯ್ಯನವರು ಹೇಳ್ಬೋದು, ಕಾಂಗ್ರೆಸ್ ಪಕ್ಷದವರು ಇವತ್ತು ಕೂತ್ಕೊಂಡಿದ್ದಾರೆ, ಒಂದೊಂದು ವರ್ಗಕ್ಕೆ, ಒಂದೊಂದು ಜಾತಿಗೆ, ಒಂದೊಂದು ಸಮಾಜಕ್ಕೆ ಒಂದೊಂದು ಟೋಪಿಗಳು ಇಟ್ಕೊಂಡು ಕೂತಿದ್ದಾರೆ. ಅದು ಮುಸಲ್ಮಾನರ ತಕ್ಕ ಹೋಗಿ ರಾಹುಲ್ ಗಾಂಧಿ ಟೋಪಿ ಹಾಕ್ತಾರೆ, ಕುರುಬ ಸಮಾಜಕ್ಕೆ ಹೋಗಿ ಸಿದ್ದರಾಮಯ್ಯ ಟೋಪಿ ಹಾಕ್ತಾರೆ, SC ಜನಾಂಗಕ್ಕೆ ಹೋಗಿ ಖರ್ಗೆ ಟೋಪಿ ಹಾಕ್ತಾರೆ, ಒಕ್ಕಲಿಗರು ಬಂದಾಗ DK ಶಿವಕುಮಾರ್ ಟೋಪಿ ಹಾಕಕ್ಕೆ ಬರ್ತಾ ಇರ್ತಾರೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರೇನೇ ಆಡ್ಲಿ, ಇವತ್ತು ಆಡಳಿತ ಎಷ್ಟು ಕುಸ್ತಿದೆ ಅಂದ್ರೆ ಅಧಿಕಾರಿಗಳು ಇವತ್ತು ಈ ಮುಖ್ಯಮಂತ್ರಿಯ ಮಾತನ್ನ ಕೇಳ್ತಾ ಇಲ್ಲ. ಕಾರಣ ಇವರು 2 ವರ್ಷ ಮುಖ್ಯಮಂತ್ರಿ, 2.5 ವರ್ಷದ ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆ ಬಂದಿರತಕ್ಕಂಥದ್ದು. ಇವತ್ತು ನೀವು ಯೋಚನೆ ಮಾಡಿ, ಕುಮಾರಸ್ವಾಮಿ ಅವರು ಕೇವಲ 20 ತಿಂಗಳು 14 ತಿಂಗಳು ಆಗಿದ್ದಂಥ ಸಂದರ್ಭದಲ್ಲಿ 2 ಬಾರಿ ರೈತರ ಸಾಲ ಮನ್ನಾ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು, ಸಾರಾಯಿ ನಿಷೇಧ ಮಾಡಿದ್ರು, ಎಂತೆಂತ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತಂದ್ರು, ಮುಂದೆ ಯಾರೋ ಬಡ್ಡಿಗೆ ತೆಗೆದುಕೊಂಡಿರ್ತಕ್ಕಂಥ ಹೊಸ ಕಾನೂನು ತಂದ್ರು. ಈ ಸರ್ಕಾರಗಳು ಮುಚ್ಚು. ಇವತ್ತು 2 ರಾಷ್ಟ್ರೀಯ ಪಕ್ಷಗಳ ಜೊತೆ ನಾವು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ. ನಿಮ್ಮ ಸಹಕಾರ ನಮಗೆ ಬೇಕಾಗ್ತದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕಾಗ್ತದೆ. ಇರಲಿ, ಕಾಂಗ್ರೆಸ್ ಸರ್ಕಾರನವರು ಯಾವುದೋ 5 ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಸುಳ್ಳು ಆಶ್ವಾಸನೆಗಳು ಹೇಳಿ ಹೋಗಿ ನಿಮ್ಗೆ ಗೊತ್ತಿದೆ. ಇವತ್ತು ಈ ಭಾಗದಲ್ಲಿ ಬೋರ್ವೆಲ್ ತೆಗೆದ್ರೆ ನೀವೇನಾದ್ರು ಒಂದು ಕನೆಕ್ಷನ್ ಕೇಳಿ ಟ್ರಾನ್ಸ್ಫಾರ್ಮರ್ ಬೇಕಾದ್ರೆ ಎಷ್ಟು ಕಟ್ಟಬೇಕು ನೀವು ದುಡ್ಡು? ಇವತ್ತು 2.5 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕು. ಆ ಟ್ರಾನ್ಸ್ಫಾರ್ಮರ್ ಬೆಲೆನೇ 50,000. ನಮ್ಮ ಕಾಲದಲ್ಲಿ ಹಿಂದೆ 2023ರಲ್ಲಿ ನಾವು 15,000 ರೂಪಾಯಿ ಕಟ್ಟರೆ ಅದು ಎಷ್ಟೇ ಲಕ್ಷ ಆಗಲಿ ಸರ್ಕಾರದಿಂದ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದು. ಒಬ್ಬ ರೈತ ಬೋರ್ವೆಲ್ ತೆಗೆದ್ರೆ 3 ರಿಂದ 3.5 ಲಕ್ಷ ಆಗ್ತಾ ಇದೆ. ಸುಳ್ಳು ಆಶ್ವಾಸನೆ ಮೋದಿಯವರು ಕೊಟ್ಟಿರೋ ಅಕ್ಕಿನ ಕೊಟ್ಟು ನಾನು ಕೊಟ್ಟೆ ಅಂತಕ್ಕಂಥದ್ದು. ಇವತ್ತು ಹೆಂಡತಿಗೆ ಫ್ರೀ ಅಂತ ಹೇಳಿ ಗಂಡನಿಗೆ ಡಬಲ್ ಮಾಡಿ ಬಸ್ ಚಾರ್ಜ್ ಮಾಡಿರ್ತಕ್ಕಂಥದ್ದು. ಇವತ್ತು ಹೇಳಿ, ಇಲ್ಲಿ ಯುವಕರು ಇಷ್ಟು ಜನ ಇದ್ದೀರಿ, ಯಾರಾದ್ರೂ ಯುವ ನಿಧಿ ತಗೊಂಡಿದ್ದೀರಾ?
ನೀವು ಗ್ರಾಜ್ಯುಯೇಟ್ಗಳಿದ್ದೀರಿ, ಡಿಪ್ಲೊಮಾದವರಿದ್ದೀರಿ, ಯಾರಿಗಾರ 4,000 ಬಂದೈತೆ ಅಂದ್ರಪ್ಪ. ಬರೀ ಸುಳ್ಳನ್ನು ಹೇಳ್ತಾ ಇರ್ತಕ್ಕಂಥ ಖಜಾನೆ ಖಾಲಿ ಲೂಟಿ 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 ಎಲ್ಲ ಲೂಟಿ. ಅಧಿಕಾರಿಗಳು ಒಂದ್ ಕಡೆ ಲೂಟಿ ಆದ್ರೆ ಮಂತ್ರಿಗಳು ಒಂದ್ ಕಡೆ ಲೂಟಿ. ಪಾಪ ಶಾಸಕರು ಈ ಭಾಗದಿಂದ 1-2-3 ಮುತ್ತು ರತ್ನಗಳು ಗೆದ್ದು ಬಂದ್ಬಿಟ್ಟವೆ. ಅವು ಹೆಂಗೆ ಆಡ್ತವೆ ಅಂದ್ರೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಚಿಕ್ಕಬಳ್ಳಾಪುರದಿಂದ ಒಂದು ಮುತ್ತು, ಕೋಲಾರದಿಂದ ಇನ್ನೊಂದು ಅಡಿ ಮುತ್ತು ನಾವು ನೋಡ್ತಾ ಇರ್ತೀವಿ. ಇಡೀ ಪ್ರಪಂಚ ಉಗುಳುತ್ತು. ಪಾಕಿಸ್ತಾನ ಮೇಲೆ ಯುದ್ಧ ಆದಾಗ ಭಾರತ ಬಹಳ ಪ್ರಬಲವಾಗಿದೆ ಅಂತ ನಮ್ಮ ಕೋಲಾರ ಶಾಸಕರು ಪ್ರಶ್ನೆ ಮಾಡ್ತಾರೆ, ಸಾಕ್ಷಿ ತೋರಿಸ್ರಿ ಸಾಕ್ಷಿ ತೋರಿಸ್ರಿ ಅಂತ. ಅನನುಭವಿಗಳನ್ನ ಶಾಸಕರಾಗಿ ಮಾಡಿ ಕಳಿಸಿದ್ರೆ ಪ್ರಯೋಜನ ಏನು? ಇವತ್ತು ನನಗೆ ಬಹಳ ಸಂತೋಷ ಆಯ್ತು. ರವಿ ಅವರು ಒಂದು ದಿವಸ ಕ್ಷೇತ್ರವನ್ನು ಬಿಟ್ಟಿಲ್ಲ, ಕ್ಷೇತ್ರದ ಪರವಾಗಿ ನಿಂತಿರ್ತಕ್ಕಂಥ ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಯಾಕೆಂದ್ರೆ ಜನಗಳು ನಮ್ಮ ಜೊತೆ ಇದ್ರೆ ಮಾತ್ರ ನಾವು ನಾಯಕರಾಗ್ಲಿಕ್ಕೆ ಸಾಧ್ಯ. ಅವಾಗ ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ. ಇವತ್ತು ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ದೇವೇಗೌಡರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಿಂದ 7 ಶಾಸಕರನ್ನು ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಕೋಲಾರದಲ್ಲೂ ಸಹ ನೀವು ಇರ್ತಕ್ಕಂಥ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಬಾವುಟವನ್ನು ಆರಿಸಬೇಕಾಗ್ತದೆ. ನಾವಿಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡ್ತೀವಿ, ಮುಖ್ಯಮಂತ್ರಿ ಆದ ಪ್ರಯೋಜನ ಆಗೋದಿಲ್ಲ. ನಾವು ಹಳೆ ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು 7-8 ಜಿಲ್ಲೆಯಿಂದ ನಾವು ಕಡಿಮೆ ಅಂದ್ರೆ 40-50 ಜನ ಶಾಸಕರನ್ನ ಆಯ್ಸಿ ಕಳಿಸಿದ್ರೆ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಅವಕಾಶ ನಮಗೆ ಬರ್ತದೆ. ಅವಾಗ ರೈತರ ಪರವಾದ, ಮಹಿಳೆಯರ ಪರವಾದ, ದೀನ ದಲಿತರ ಪರವಾದ ಸರ್ಕಾರವನ್ನು ಕೊಡ್ಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥದ್ದನ್ನ ಮಾತನ್ನ ಸಂದರ್ಭದಲ್ಲಿ ತಮ್ಗೆಲ್ಲ ಹೇಳ್ತಾ, ಪಾಪ ಇವತ್ತು ನಿಖಿಲ್ ಕುಮಾರಸ್ವಾಮಿ ತಮ್ಗೆಲ್ಲ ಒಂದು ರೀತಿಯ ನಾನು ಹೇಳ್ತಾ ಇರ್ತೀನಿ, ನಾವು ಸುಮ್ಮನೆ ಕೂತ್ಕೋಬಾರ್ದು, ಪಕ್ಷವನ್ನು ಕಟ್ಟಬೇಕಾದ್ರೆ ಯಾವ್ದಾದ್ರು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕು ಅಂತಕ್ಕಂಥದ್ದನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಈ ಕಾರ್ಯಕ್ರಮ ಆದಮೇಲೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬೇರೆ ಬೇರೆ ಚುನಾವಣೆಗಳು ಬರ್ತವೆ. ಅದೆಲ್ಲರೂ ಪಕ್ಷವನ್ನು ಸಂಘಟನೆ ಮಾಡಿ 2028ಕ್ಕೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಅದಕ್ಕೆ ತಮ್ಮೆಲ್ಲ ಆಶೀರ್ವಾದ ಈ ಕ್ಷೇತ್ರದ ವಿಶೇಷವಾಗಿ ರವಿಯವರ ಮೇಲೆ ಇರಲಿ ಅಂತಕ್ಕಂಥದ್ದನ್ನ ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ JDS, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.